ಚೆನ್ನಮ್ಮ ಅವರು ಭಾರತದ ಪ್ರಥಮ ಹೋರಾಟಗಾರ್ತಿ, ಇತಿಹಾಸದಲ್ಲಿ ಪ್ರಸಿದ್ಧರಾದರು. ಅವರು 1778ರಲ್ಲಿ ಕಿತ್ತೂರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಧೈರ್ಯಶಾಲಿ, ಏದ ಸವಾರಿ, ದುರ್ವಿದ್ಯ, ತಲವಾರು, ಚುನಾವಣೆ ಮುಂತಾದ ವೇದ ಕೌಶಲ್ಯವನ್ನು ಪರಿಣಿತಿ ಹೊಂದಿದ್ದರು. ಚೆನ್ನಮ್ಮ ಅವರು ಕಿತ್ತೂರಾದ ರಾಜ ಮಲ್ಲಸರ್ಜನ ಪತ್ನಿಯರಾಗಿದ್ದರು. ಮಲ್ಲಸರ್ಜನ ಮರಣ ನಂತರ ಆಸ್ತಿಗೆ ಭೇಟಿ ಬಿಟ್ಟು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಆ ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಯತ್ನಿಸಿತು. ಅವರು ಡಾಕ್ಟರ್ ಆಫ್ ಲಾಪ್ಸ್ ಎಂಬ ನೀತಿಯನ್ನು ಮುಂದಿಟ್ಟು ಚೆನ್ನಮ್ಮ ಅವರು ದತ್ತಪುತ್ರನಾಗಿ ದತ್ತಕ್ಕೆ ಮಾಡಿಕೊಂಡು ಶಿವಲಿಂಗಪ್ಪನನ್ನ ಗದ್ದಲಕ್ಕೆ ಒಳಪಡಿಸಿದರು. ಇದರಿಂದ ಕೋಪಗೊಂಡ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. 1824ರಲ್ಲಿ ಕಿತ್ತೂರದ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ನೇತೃತ್ವ ಸೇನೆ ಬ್ರಿಟಿಷರ ಎದುರಿಸಿ ಪ್ರಬಲವಾಗಿತ್ತು. ಪ್ರಾರಂಭದಲ್ಲಿ ಅವರು ಯಶಸ್ಸನ್ನು ಕಂಡರು. ನಂತರ ಬ್ರಿಟಿಷರು ಹೆಚ್ಚಿಸಿ ಸೇನೆ ತಯಾರಿಸಿ ಕಿತ್ತೂರನ್ನು ಆಕ್ರಮಿಸಿದರು. ಕೊನೆಗೆ ಚೆನ್ನಮ್ಮ ಅವರು ಬಂಧಿಸಿ ಬೆಳಗಾವಿ ಕಾರಾಗೃಹದಲ್ಲಿ ಹಾಕಲಾಯಿತು. 1829ರಲ್ಲಿ ಕಾರಾಗೃಹದಲ್ಲಿ ಅವರು ಜೀವನ ಮುಗಿಸಿದರು, ಅಂದರೆ ಮರಣ ಹೊಂದಿದರು. ಕಪ್ಪ ಬೇಕೇ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ಯಾರನ್ನು ಕೇಳುತ್ತಿದ್ದಿ ಕಪ್ಪ ಕೊಡಲು, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ನಮ್ಮ ನೆಂಟರರೇ, ಸೋದರರೇ ಅಥವಾ ದಾಯಾದಿಗಳೇ, ನೀವೇನು ಉತ್ತೀರಾ, ಬಿತ್ತೀರಾ, ಬೆಳೆದೀರಾ ಅಥವಾ ನೀರು ಹಾಯಿಸಿ ಕಳೆಯನ್ನು ತೆಗೆದೀರಾ, ನಿಮಗೇಕೆ ಕೊಡಬೇಕು ಕಪ್ಪ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ಆ ಬೆಳೆಯ ಮೇಲೆ ನಿಮಗೇಕೆ ಹಕ್ಕು. ಕಿತ್ತೂರಿನ ಜನರಿಗೆ, ಕಿತ್ತೂರಿನ ಮಣ್ಣಿಗೆ ಅನ್ಯಾಯ ಮಾಡಲು ನಾವು ಬಿಡುವುದಿಲ್ಲ. ಹೋಗಿ ಕಿತ್ತೂರಿನ ಮೇಲೆ ಯುದ್ಧ ಚಲಿಸಲು ನೀವು ಕನಸು ಕಾಣಬೇಡಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ವೀರ ಮಹಿಳೆಯಲ್ಲಿ ಒಬ್ಬರು. ಅವರು 1828 ನವೆಂಬರ್ 19ರಂದು ವಾರಣಾಸಿಯಲ್ಲಿ ಜನಿಸಿದರು. ಅವರು ಬಾಲ್ಯದ ಹೆಸರು ಮನಿಕಾರ್ಣಿಕಾ. ಅವರನ್ನು ಪ್ರೀತಿಯಿಂದ ಮನು ಎಂದು ಕರೆಯಲಾಗುತ್ತಿತ್ತು. ಅವರು ಝಾನ್ಸಿ ರಾಜ್ ಗಂಗಾಧರ್ ಅವರನ್ನು ವಿವಾಹವಾದ ನಂತರ ಲಕ್ಷ್ಮೀಬಾಯಿ ಎಂಬ ಹೆಸರಿಂದ ಪ್ರಸಿದ್ಧರಾದರು. ಪತಿಯ ಮರಣದ ನಂತರ ಬ್ರಿಟಿಷರು ಝಾನ್ಸಿ ರಾಜ್ಯವನ್ನು ತಮ್ಮ ವಶಕ್ಕೆ ಪಡೆಯಲು ಪ್ರಯತ್ನಿಸಿದರು. ಆದರೆ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಾಡಿದರು. 1857ರ ಭಾರತೀಯ ಬಂಡಾಯದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ಕುದುರೆ ಸವಾರಿ, ಕತ್ತಿ ಯುದ್ಧ ಮತ್ತು ಯುದ್ಧ ತಂತ್ರಗಳಲ್ಲಿ ಅವರು ನಿಪುಣರಾಗಿದ್ದರು. ತಮ್ಮ ರಾಜ್ಯವನ್ನು ರಕ್ಷಿಸಲು ಅವರು ಸೈನ್ಯದೊಂದಿಗೆ ವೀರವಾಗಿ ಹೋರಾಡಿದರು. 1858ರಲ್ಲಿ ಗಾಲ್ವೀರ್ ಸಮೀಪದ ನಡೆದ ಯುದ್ಧದಲ್ಲಿ ಅವರು ವೀರಮರಣ ಹೊಂದಿದ್ದರು. ಅವರ ಧೈರ್ಯ, ದೇಶ ಪ್ರೇಮ ಮತ್ತು ತ್ಯಾಗವು ಇಂದಿಗೂ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ. ಲಕ್ಷ್ಮೀಬಾಯಿ ಅವರ ಧೈರ್ಯ, ದೇಶ ಪ್ರೇಮ, ಸ್ವಾಭಿಮಾನದ ಪ್ರತೀಕ. ಬ್ರಿಟಿಷರ ವಿರುದ್ಧ ಹೋರಾಡಿದ ಅವರ ಸಾಹಸದಿಂದಾಗಿ ಅವರು ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಈಗ ಝಾನ್ಸಿ ಅಭಿನಯ. ನಾನು ನನ್ನ ಝಾನ್ಸಿಯನ್ನು ಬಿಟ್ಟು ಕೊಡುವುದಿಲ್ಲ, ಇದು ನನ್ನ ಹಕ್ಕು. ಸ್ವತಂತ್ರವು ನಮ್ಮ ಹಕ್ಕು, ಅದನ್ನು ಯಾರಿಂದಲೂ ನಾನು ಕಿತ್ತುಕೊಳ್ಳಲು ಬಿಡುವುದಿಲ್ಲ. ಈ ಝಾನ್ಸಿಯ ಮಣ್ಣಿಗೆ ಕಾಲಿಡುವ ಮೊದಲು ಎಚ್ಚರ. ಇದು ತಾಯಿಯ ಕರುಳು, ಇಲ್ಲಿನ ಪ್ರತಿಯೊಂದು ಹೆಣ್ಣು ಮಗು ಯೋಧ. ಈ ಝಾನ್ಸಿಯ ಪ್ರತಿಯೊಂದು ಅಣುವು ಸ್ವತಂತ್ರಕ್ಕಾಗಿ ಕುದಿಯುತ್ತದೆ. ನಾನು ಬ್ರಿಟಿಷರಿಗೆ ಅಂಜುವುದಿಲ್ಲ. ನಾವು ಹುಟ್ಟಿರೋದೇ ಸ್ವತಂತ್ರಕ್ಕಾಗಿ. ಈ ಝಾನ್ಸಿಯ ಕೊನೆಯ ಶ್ವಾಸವು ಯುದ್ಧ ಭೂಮಿಯಲ್ಲಿ, ಕೊನೆಯ ಹೆಜ್ಜೆಯೂ ಯುದ್ಧ ಭೂಮಿಯಲ್ಲಿ. ಧನ್ಯವಾದಗಳು.